ಇರಬೇಕು ಅಂತ ಅನ್ನೋದೆ. ಅದಕ್ಕಿಂತ ಹೆಚ್ಚಾಗಿ ಪೂರ್ವ ಪಕ್ಷದಲ್ಲಿ ಕುಳಿತಂತಹ ಇಬ್ಬರು ವಿದ್ವಾಂಸರದು ನಮ್ಮ ರವಿ ಆಚಾರ್ಯರ ತಾಯಿ, ಅವರ ಚಿಕ್ಕಮ್ಮ, ಅವರು 10 ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸೇರಿ 10 ಜನ ಇವತ್ತಿಗೂ ಎಲ್ಲರೂ ಸೇರಿ ಇದ್ದಾರೆ ಒಂದೇ ಕುಟುಂಬದಲ್ಲಿ. ಹಾಗಾಗಿ ಮತ್ತು ನಮ್ಮ ಪ್ರವೀಣಾಚಾರ್ಯರು ಅವರು ಯಾವಾಗಲೂ ನಮ್ಮ ಹತ್ತಿರ ಇದ್ದಾಗ ಬೇಕಾದಷ್ಟು ಮಾತಾಡ್ತಿರ್ತಾರೆ. ನಮ್ಮ ವಿದ್ಯಾಪೀಠದಲ್ಲಿ ಚೇಷ್ಟೆ ಮಾಡೋದುಂಟು ಅವ್ರಿಗೆ. ಏನು ಅಂದರೆ ಯಾವಾಗಲೂ ಅವರಿಗೆ ಅಣ್ಣಪ್ಪಾಚಾರ ಅಂತ. ಏನು ಅಂದರೆ ಒಂದ ಅಣ್ಣ ಒಂದೇ ಅಪ್ಪ, ಅವರಿಬ್ಬರ ಮಾತು ಕೇಳದೆ ಏನೂ ಮಾಡೋದಿಲ್ಲ ಅವರು ಅಂತ. ಹಾಗೆ ಯಾವಾಗಲೂ ತಂದೆಯ ಅಣ್ಣನ ಮಾತನ್ನು ನಿರಂತರವಾಗಿ ಕೇಳ್ತಾ ಅವಿಭಕ್ತ ಕುಟುಂಬದಲ್ಲಿ ಇದ್ದವರೇ. ಆದರೂ ಕೂಡ ಸಿದ್ಧಾಂತ ಇದು ಚೆನ್ನಾಗಿ ಪ್ರಬಲವಾಗಬೇಕಾದರೆ ಪೂರ್ವ ಪಕ್ಷವು ಗಟ್ಟಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಇಬ್ಬರು ವಿದ್ವಾಂಸರು ತುಂಬ ಚೆನ್ನಾಗಿ ಅವರ ಪೂರ್ವ ಪಕ್ಷವನ್ನು ತಿಳಿಸಿಕೊಟ್ರು. ಇನ್ನು ಇಲ್ಲಿ ಕುಳಿತಂತಹ ಈಗ ಕೊನೆಗೆ 5 ಜನ ಒಂದೇ ಕಡೆ ಸೇರಿದ್ದಾರೆ. ಎಲ್ಲರದು ನೋಡ್ರಿ, ಈ 3 ಜನ ಅಲ್ಲಿ ಹೋಗಲಿಲ್ಲ, ಆ ಇಬ್ಬರೇ ಇಲ್ಲಿ ಬಂದಿದ್ದಾರೆ. ಹಾಗಾಗಿ 5 ಜನರದು ಅವಿಭಕ್ತ ಕುಟುಂಬವೇ ಅವರ ಮನಸ್ಸು ಅಂತ ಅನ್ನೋದು ಅರ್ಥವಾಗ್ತಾ ಇದೆ. ಅವಿಭಕ್ತ ಕುಟುಂಬವೋ ವಿಭಕ್ತ ಕುಟುಂಬವೋ ಅನ್ನೋದು ಪ್ರಶ್ನೆ ಬಂದಿತ್ತು. ಆದರೆ ಇವತ್ತು ಅವಿಭಕ್ತ ಕುಟುಂಬ ಅಂದರೆ ಇಡೀ ನಮ್ಮ ಮಾಧ್ವ ಸಮಾಜದಲ್ಲಿರುವ ದೊಡ್ಡ ಅವಿಭಕ್ತ ಕುಟುಂಬ ಅಂದರೆ ಅದು ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಶಿಷ್ಯರ ಕುಟುಂಬ ಏನಿದೆ. ಇವತ್ತು ಯಾವ್ಯಾವ ಊರಿಗೆ ಹೋಗ್ತಾರೆ ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಎಂಥ ಅಣ್ಣ ತಮ್ಮಂದಿರಲ್ಲಿ ಜಗಳ ಇರಲಿ, ಅತ್ತೆ ಸೊಸೆಯಂದರಲ್ಲಿ ಜಗಳ ಇರಲಿ, ಪಾದಪೂಜೆಗೆ ಮಾತ್ರ ಹಿಂದೆ ಮುಂದೆ ಸೇರಿ ನಿಂತಿರ್ತಾರೆ, ಅವರು ಇವರು ಸೇರಿ ಪಾದಪೂಜೆ ಮಾಡಲಿಕ್ಕೆ. ಯಾಕೆ ಅಂದರೆ ಸ್ವಾಮಿಗಳವರು ಬಂದಿದ್ದಾರೆ ಅಂದರೆ ನಾವೆಲ್ಲರೂ ಸೇರಬೇಕು ಎನ್ನುವ ಅವರು ಪ್ರವಚನದ ಮೂಲಕ ಅಲ್ಲ, ಅವರು ವಿಷಯ ಪ್ರತಿಪಾದನೆ ಮಾಡುವ ಮೂಲಕ ಅಲ್ಲ, ಅವರ ಅಸ್ತಿತ್ವವೇ ನಮ್ಮೆಲ್ಲರಲ್ಲಿ ಒಂದು ಅವಿಭಕ್ತತೆಯನ್ನು ತಂದು ಕೊಡುತ್ತೆ. ಇಡೀ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇವತ್ತು ಸಾವಿರಾರು ಜನ, ನಾವು ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ ಮೈಸೂರಿನಲ್ಲಿದ್ದವರು, ಆದರೆ ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆಯವರೆಗೆ ನಾವೆಲ್ಲ ದುಡಿತೇವೆ. ಒಬ್ಬರಿಗೊಬ್ಬರು ಪರಿಚಯವೇ ಇಲ್ಲದೆ ಇದ್ದವರು ಒಂದು ಕುಟುಂಬಕ್ಕಿಂತ ಹೆಚ್ಚು ಪ್ರೀತಿಯಿಂದ ನಾವೆಲ್ಲರೂ ಇಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಕಾರಣ ಮಹಾಸ್ವಾಮಿಗಳವರ ಶಕ್ತಿ, ಅವರ ತಪಸ್ಸು, ಅವರು ನಮ್ಮ ಮೇಲೆ ಮಾಡುವಂತಹ ಅನುಗ್ರಹ. ಹೀಗಾಗಿ ಈ ಒಂದು ವಿಷಯದಲ್ಲಿ ಅತ್ಯಂತ ಸುಂದರವಾಗಿ ತಮ್ಮ ವಿಷಯವನ್ನು ಮಂಡಿಸಿದಂತಹ ಈ 5 ಜನ ವಿದ್ವಾಂಸರಿಗೆ ನಾನು ಎಲ್ಲ ತಮ್ಮ ಸಭಿಕರ ಪರವಾಗಿ, ಮೈಸೂರಿನ ಎಲ್ಲ ನಮ್ಮ ಶ್ರೋತೃ ವೃಂದದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಎಲ್ಲ ವಿದ್ವಾಂಸರಿಗೂ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರು, ಅದು ಅಧಿಕ ಮಾಸದಂತಹ ಇದು ಸೀಸನ್, ಇದು ಒಂದೊಂದು ನಿಮಿಷವೂ ಯಾರಿಗೂ ಖಾಲಿ ಇರೋದಿಲ್ಲ. ಅಂಥದ್ದರಲ್ಲಿ ಇದಕ್ಕಾಗಿ ಸ್ವಾಮಿಗಳವರ ಸೇವೆ ಎನ್ನುವ ಕಾರಣಕ್ಕಾಗಿ ನಾನು ಮೊನ್ನೆ ಹೇಳಿದೆ, ಪವಮಾನಾಚಾರ್ಯರು ಕಡಿಮೆ ಅಂದರೆ ದಿನಕ್ಕೆ 5 ಕಡೆ ಉಪನ್ಯಾಸಕ್ಕೆ ಹೋಗ್ತಾರೆ. ಹೀಗಾಗಿ ಅವ್ರ ಮನೆಯವರು 1 ತಾಸು ಅವರು ನೋಡಿದ್ದು ಅಂದರೆ ಇದೇ ಲೈವಲ್ಲೇ ನೋಡ್ತಾ ಇದ್ದಾರೆ. ಪಾಪ ಅವ್ರ ಮನೆಯಲ್ಲಿ ಅಷ್ಟೊತ್ತು ನೋಡ್ಲಿಕ್ಕಾಗಿಲ್ಲ ಅವರನ್ನು. ಅಷ್ಟು ಕಾರ್ಯಕ್ರಮಗಳು. ಅಷ್ಟರ ಮಧ್ಯದಲ್ಲಿಯೂ ಕೂಡ ಭೀಮಸೇನಾಚಾರ್ಯರು ಹಾಗೂ ಆನಂದಾಚಾರ್ಯರು, ಪ್ರವೀಣಾಚಾರ್ಯರು, ರವಿ ಆಚಾರ್ಯರು, ವಿಶೇಷವಾಗಿ ಅವರು ಹುಬ್ಬಳ್ಳಿಯಲ್ಲಿ ಪ್ರತಿನಿತ್ಯ ಅವರ ದೇವಸ್ಥಾನದಲ್ಲಿ 100 ಜನ ತಮ್ಮ ಶಿಷ್ಯರನ್ನು ಕರೆದುಕೊಂಡು ನರಸಿಂಹದೇವರಿಗೆ 33 ಪ್ರದಕ್ಷಿಣೆಗಳನ್ನು ಪ್ರತಿನಿತ್ಯದಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲರ ಮಧ್ಯದಲ್ಲಿಯೂ ಸ್ವಾಮಿಗಳ ಸೇವೆ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಆಗಮಿಸಿ ಎಲ್ಲ ಅನೇಕ ಅವ್ಯವಸ್ಥೆಗಳು, ದಿನಾಂಕದ ಅವ್ಯವಸ್ಥೆ, ವಿಷಯ ಎಲ್ಲವೂ ನಮ್ಮದು ಕಾಂಟ್ರಾಕ್ಟ್ ಅಂತ ಹೇಳಿದ್ರಲ್ಲ, ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ರೆ ಎಲ್ಲ ಅವರೇ ಮಾಡಬೇಕು. ಆದರೂ ಎಲ್ಲರೂ ನಮ್ಮ ಅಣ್ಣಂದಿರಾಗಿದ್ದು ನಮ್ಮ ಮೇಲಿನ ಒಂದು ವಿಶೇಷ ಅಭಿಮಾನದಿಂದ ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನೇಕ ನಮಸ್ಕಾರಗಳನ್ನು ಎಲ್ಲ ವಿದ್ವಾಂಸರಿಗೆ ನಾನು ತಿಳಿಸ್ತಾ, ಅವರೆಲ್ಲರೂ ಮಹಾಸ್ವಾಮಿಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪಂಡಿತ ಪವಮಾನಾಚಾರ್ಯರು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಪಂಡಿತ ಆನಂದಾಚಾರ್ಯ ಮಹಿಷಿ, ಪಂಡಿತ ಭೀಮಸೇನಾಚಾರ್ಯ ಕುಲಕರ್ಣಿ, ಪಂಡಿತ ಪ್ರವೀಣಾಚಾರ್ಯ ಮುನಗುಂದ ಹಾಗೂ ಪಂಡಿತ ರವಿ ಆಚಾರ್ಯ ಮತ್ತಿಹಳ್ಳಿ. ಇವತ್ತು ಬೆಳಗಿನ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನವನ್ನು 9ನೇ ಅಧ್ಯಾಯದ ಪ್ರವಚನವನ್ನು ನಡೆಸಿಕೊಟ್ಟಂತಹ ನಮ್ಮ ಊರಿನ ವಿದ್ವಾಂಸರಾದಂತಹ
ಈಗ ಯಾರು 8-9 ದಿನಗಳಿಂದ ಬರ್ತಾ ಇದ್ದೀರಿ ಅವರೆಲ್ಲರಿಗೆ ಚಿರಪರಿಚಿತರಾದಂತಹ ವಿದ್ವಾಂಸರು ಅಂದರೆ ಅದು ಶ್ರೀರಾಮಾಚಾರ್ಯ ಪುರಾಣಿಕ. ಯಾಕೆಂದ್ರೆ ಬಾಳೆಎಣ್ಣೆಯನ್ನು ತಂದುಕೊಳ್ಳೆ ಒಂದು ವ್ಯಾಸತೀರ್ಥಾಚಾರ್ಯರು, ಒಂದು ಶ್ರೀರಾಮಾಚಾರ್ಯರು, ಅಷ್ಟು ಅವರು ವಿದ್ವಾಂಸರಾಗಿದ್ದರೂ ಸ್ವಾಮಿಗಳ ಸೇವೆ ಎನ್ನುವ ಕಾರಣಕ್ಕೆ ಪ್ರತಿನಿತ್ಯ 3-4 ಸಾವಿರ ಜನ ಊಟವಾದರೂ ಕೂಡ ಅವರಿಗೆ ಸುಮ್ಮನೆ ಕೇಳಿಕೊಂಡಿತ್ತು, ನೀವು ಇದರ ವ್ಯವಸ್ಥೆ ಮಾಡಿ ಅಂತ. ಇವತ್ತು ನೀವು ಇಡೀ ಈ ಮಠದ ಆವರಣವನ್ನು ಅಡ್ಡಾಡಿದರೆ ಒಂದು ಎಲೆ ಉಪ್ಪು ವೇಸ್ಟ್ ಆಗಿದ್ದು ಬಿದ್ದದ್ದು ನಿಮಗೆ ಸಿಗೋದಿಲ್ಲ. ಅಷ್ಟು ಸುವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡ ಬಾಳೆ ಎಲೆ. ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ಅಷ್ಟು ದೊಡ್ಡ ವಿದ್ವಾಂಸರಾಗಿದ್ದರೂ ಕೂಡ ನಾನು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರದು ಅನ್ನುವ ಯಾವ ಸಂಕೋಚ ಇಲ್ಲದೆ ಇದೆಲ್ಲವೂ ರಾಮದೇವರ ಸೇವೆ, ಮಹಾಸ್ವಾಮಿಗಳವರ ಸೇವೆ ಎನ್ನುವ ಒಂದು ಭಾವನೆಯಿಂದ ಶ್ರೀರಾಮಾಚಾರ್ಯರು ಅತ್ಯಂತ ಸುಂದರವಾಗಿ ಅದರ ವ್ಯವಸ್ಥೆಯನ್ನು, ಶ್ರೀರಾಮಾಚಾರ್ಯರ ಪರಿಚಯ ಹೇಳೋದು ಬೇಕಾಗಿಲ್ಲ. ಮಾಧ್ವ ಐಡಲ್ ಅಂತ ಹೇಳಿದರೆ ಇವತ್ತು ಶ್ರೀರಾಮಾಚಾರ್ಯರು ಅಂತ ಅವರ ಸಂಗೀತದ ಮೂಲಕವಾಗಿ ಸುಪ್ರಸಿದ್ಧರಾದವರು. ಅವರು ಇವತ್ತು ಬೆಳಗ್ಗೆ ಪ್ರವಚನವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಭಜನೆಯನ್ನ ನಡೆಸಿಕೊಟ್ಟಂತಹ ವಿಜಯ ವಿಠ್ಠಲ ಭಜನಾ ಮಂಡಳಿ ಮೈಸೂರು, ಅದರ ಮುಖ್ಯಸ್ಥರಾದವರು ಶ್ರೀಮತಿ ವಿಜಯ ಅವರು ಬಂದು ಮಹಾಸ್ವಾಮಿಗಳವರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವುದಕ್ಕೆ ನಮಗೆ ಅದರ ಹಿಂದೆ ನೂರಾರು ಜನರ, ಸಾವಿರಾರು ಜನರ ಬೆಂಬಲ ಬೇಕಾಗ್ತದೆ. ಅಷ್ಟೆಲ್ಲ ಜನ ತಮ್ಮ ಉದಾರ ಭಾವನೆಯಿಂದ ಯಾವ್ಯಾವುದೋ ಸೇವೆಗಳನ್ನು, ಕೆಲವು ಹೇಳಲಿಕ್ಕಾಗತ್ತೆ, ಹೇಳಲಿಕ್ಕಾಗೋದಿಲ್ಲ. ಹಣ ಮಾತ್ರ ಸೇವೆ ಅಂತ ಅರ್ಥ ಅಲ್ಲ. ನೂರಾರು ಜನ, ಸಾವಿರಾರು ಜನ. ಯಾಕೆ ಅಂದರೆ ಮಹಾಸ್ವಾಮಿಗಳವರು ಉತ್ತರಾದಿ ಮಠ ಒಂದು ಕಡೆ ಬರುತ್ತೆ ಅಂದರೆ ಇಡೀ ಊರೇ ಅಲ್ಲಿಗೆ ವೈಭವದಿಂದ ಬರುತ್ತೆ. ಅಷ್ಟೆಲ್ಲರ ಅನ್ನ ಸಂತರ್ಪಣೆ ಆಗಬೇಕು, ಎಲ್ಲ ವ್ಯವಸ್ಥೆಗಳು ಆಗಬೇಕಾದರೆ ಅನೇಕ ಜನ, ಇದರಲ್ಲಿ ನಮ್ಮ ಪ್ರಯತ್ನವೂ ಇಲ್ಲ. ನಾವು ಪ್ರಾರಂಭ ಮಾಡಿದರೆ ಸಾಕು, ಸ್ವಾಮಿಗಳು ಇಂಥ ಊರಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೆಲ್ಲೋ ಇರುವ ಭಕ್ತರು, ನಮ್ಮ ಪರಿಚಯವೇ ಇಲ್ಲದೆ ಇರುವಂಥವರು ಕೂಡ ಬಂದು ಸೇವೆಯನ್ನು ಮಾಡುತ್ತಾರೆ ಅನ್ನುವ ಕಾರಣಕ್ಕೇನೆ ಇಷ್ಟು ದೊಡ್ಡದಾದಂತಹ ವೈಭವದ ಕಾರ್ಯಕ್ರಮ ನಡೆಯುವುದಕ್ಕೆ ಸಾಧ್ಯ ಇದೆ. ಸುಮಾರು ಯಾರೋ ಹೇಳ್ತಾ ಇದ್ರು, ಕಾರ್ಯಕ್ರಮ ಪ್ರಾರಂಭ ಆಗಿ ಇವತ್ತಿಗೆ 7-9 ದಿನ ಆಯಿತು. ಇಲ್ಲಿಯವರೆಗೆ 20-22 ಸಾವಿರ ಜನರ ಅನ್ನಪ್ರಸಾದ, ಇಲ್ಲಿಯವರೆಗೆ ತೀರ್ಥ ಪ್ರಸಾದ ರಾಮದೇವರ ಸನ್ನಿಧಾನದಲ್ಲಿ ಆಗಿದೆ. ಹೀಗಾಗಿ ಇಷ್ಟೆಲ್ಲ ನಡೆಯಬೇಕಾದ್ರೆ ಇದಕ್ಕೆ ದೊಡ್ಡ ಭಕ್ತರ ಸಹಕಾರ ಬೇಕಾಗತ್ತೆ. ನಮ್ಮ ಮುಧೋಳದಲ್ಲಿ ಇರುವಂತಹ ಪಂಡಿತ ಪಾಂಡುರಂಗಾಚಾರ್ಯರು, ಅವರ ಮಗ ಋಷಿಕೇಶಾಚಾರ್ಯರು, ಅವರಿಗೆ ನಾನು ಏನಾದರೂ ಸೇವೆಯನ್ನು ಯಾರಿಗಾದರೂ ಗೊತ್ತಿದ್ದವರಿಗೆ ಹೇಳಿ ಅಂತ ಹೇಳಿದಾಗ ಅವರ ಪರಿಚಿತರಾದಂತಹ ಮಹಾಸ್ವಾಮಿಗಳ ಆತ್ಮೀಯ ಶಿಷ್ಯರಾದಂತಹ ನಮ್ಮ ಶ್ರೀಯುತ ಲಕ್ಷ್ಮೀ ಪ್ರಸಾದ್ ಕಾಸುನೀಸ್ ಎಂಬಂತಹ ಮಹಾಸ್ವಾಮಿಗಳವರ ಶಿಷ್ಯರು, ಅವರು ಅವರ ವಿಶೇಷವಾಗಿ ನಿರಾಣಿ ಶುಗರ್ಸ್ ಅಂತ ಏನಿವತ್ತು ನಾವು ಕೇಳ್ತೇವೆ, ಅತ್ಯಂತ ಪ್ರಸಿದ್ಧವಾದದ್ದು. ಆ ಒಂದು ಕಂಪನಿಯಿಂದ ಈ ಅಧಿಕ ಮಾಸದ ಅನ್ನದಾನಕ್ಕಾಗಿ ಸುಮಾರು 33 ಕ್ವಿಂಟಾಲ್ನಷ್ಟು ಸಕ್ಕರೆಯನ್ನು ಪೂರ್ಣವಾಗಿ ಅನ್ನದಾನಕ್ಕಾಗಿ ಈ ಒಂದು ಉತ್ಸವಕ್ಕೆ, ನಾನು ಅವರಿಗೆ ಪರಿಚಯ ಇಲ್ಲ, ನಾನೇನು ಯಾವತ್ತೂ ಅವರ ಜೊತೆಗೆ ಮಾತನಾಡಿಲ್ಲ. ಆದರೆ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಅವರ ಮೇಲಧಿಕಾರಿಗಳ ಜೊತೆಗೆ ಮಾತನಾಡಿ ಇದು ದೊಡ್ಡದಾದ ಕಾರ್ಯಕ್ರಮ, ನಾನು ಅದಕ್ಕೆ ಹೇಳಿದ್ನಲ್ಲ, ಸ್ವಾಮಿಗಳು ಯಾರ್ಯಾರಲ್ಲಿ ಪ್ರವೇಶ ಮಾಡಿ ಏನೇನು ಕೆಲಸ ಮಾಡಿಸ್ತಾರೆ ಅಂತನ್ನೋದು ಇದು ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿ 33 ಕ್ವಿಂಟಾಲ್ನಷ್ಟು ಸಕ್ಕರೆಯನ್ನು ಅವರ ಕಂಪನಿಯ ಮೂಲಕವಾಗಿ ನಮ್ಮ ಲಕ್ಷ್ಮೀ ಪ್ರಸಾದ್ ಕಾಸ್ನೀಸ್ ಅವರು ಇಲ್ಲಿ ಈ ಅನ್ನದಾನಕ್ಕಾಗಿ ವಿಶೇಷವಾಗಿ ನೀಡಿದ್ದಾರೆ. ಅನೇಕ ಭಕ್ತರಿಗೆ ಸಿಹಿಯಾದ ಅನೇಕ ಭಕ್ಷ್ಯಗಳನ್ನೆಲ್ಲ ಇವತ್ತು ನಾವು ಬಡಿಸ್ತಾ ಇದ್ದೇವೆ, ಅಡಿಗೆಯವರು ಮಾಡ್ತಾ ಇದ್ದಾರೆ. ಅದರ ಬಹುಪಾಲು ಪುಣ್ಯವನ್ನು ಅವರು ಪಡೀತಾ ಇದ್ದಾರೆ ಮಹಾ ಸೇವೆಯನ್ನು ಮಾಡಿ. ಅಂತಹ ನಮ್ಮ ನಿರಾಣಿ ಶುಗರ್ಸ್ ಅದರಲ್ಲಿ ಅಧಿಕಾರಿಗಳಾಗಿ ಸೇವೆ ಮಾಡ್ತಾ ಇರುವಂತಹ ನಮ್ಮ ಲಕ್ಷ್ಮೀ ಪ್ರಸಾದ್ ಕಾಸನೀಸ್ ಅವರು ಆಗಮಿಸಿ, ಅವರ ಜೊತೆಗೆ ಬಂದಂತಹ ಅಧಿಕಾರಿಗಳು ಅವರು ಕೂಡ ಆಗಮಿಸಿ ಮಹಾಸ್ವಾಮಿಗಳವರಿಂದ ವಿಶೇಷವಾದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಇದೇ ರೀತಿ ಗುರುಗಳು ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಸ್ಥಾನಗಳನ್ನು ನೀಡಿ ಬ್ರಾಹ್ಮಣರ ಗುರುಗಳ ಸೇವೆಯನ್ನು ಇನ್ನೂ ಹೆಚ್ಚು ಮಾಡುವಂತಹ ದೊಡ್ಡ ಸೌಭಾಗ್ಯವನ್ನು ಗುರುಗಳು ಅವರಿಗೆ ಕರುಣಿಸಲಿ ಅಂತ ನಾನು ಈ ಪ್ರಸಂಗದಲ್ಲಿ ಮಹಾಸ್ವಾಮಿಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ರೀತಿ ಇವರೊಬ್ಬರಲ್ಲ, ಲಕ್ಷಾಂತರ ರೂಪಾಯಿಯ ಸಾಮಾನನ್ನು ಕೊಟ್ಟಂತಹ ಅನೇಕ ಜನ ಭಕ್ತರಿದ್ದಾರೆ. ಕೆಲವರು ಅವರು ಅಪೇಕ್ಷೆ ಪಡೋದಿಲ್ಲ, ಅವರು ಬೇಡ ಅಂತಂದರು.